ಓಕೆ. ಸೊ ಭಾಳಷ್ಟು ಜನ ಕೇಳ್ತಾರೆ ಬಯರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು. ಸೊ ನಾನು ನಿಮಗೆ ಇವತ್ತು ಬಯರ್ ಫೈಂಡ್ ಔಟ್ ಮಾಡಬೇಕಂತಂದ್ರೆ ನಾನು ಏನೇನು ಆಕ್ಟಿವಿಟೀಸ್ ಫಾಲೋ ಮಾಡ್ತಿದ್ದೆ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಫಸ್ಟ್ ಈ ಥರ ಒಂದು ಡೇಟಾಬೇಸ್ ಇರ್ತೈತಿ. ಈ ಡೇಟಾಬೇಸ್ ಒಳಗೆ ನಾವು ಚೆಕ್ ಮಾಡ್ತೀವಿ. ಆಕ್ಚುಯಲ್ ಪೋರ್ಟ್ ಡೇಟಾಬೇಸ್ ಅಂತ ಇರ್ತೈತಿ. ಆಕ್ಚುಯಲ್ ಪೋರ್ಟ್ ಡೇಟಾಬೇಸ್ ಇನ್ ದ ಸೆನ್ಸ್ ಏನೇನು ಟ್ರಾನ್ಸಾಕ್ಷನ್ಸ್ ಆಲ್ರೆಡಿ ಆಗಿರ್ತೈತಿ ಆ ಡೇಟಾಬೇಸ್ ನಾವು ಚೆಕ್ ಮಾಡ್ತೀವಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇದರೊಳಗೆ ನಾವು ಒಂದು ಯಾವುದಾದ್ರು ಬಯರ್ ನಾವು ಚೆಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ನಾವು ಹಿಯರ್ ಯು ಕ್ಯಾನ್ ಸಿ ಈಗ ಸಿನ್ಸ್ ವಿ ಆರ್ ಡೂಯಿಂಗ್ ಸ್ಟೋನ್ಸ್. ಓಕೆ. ಸೊ ಈಗ ನಮ್ಮ ಕಂಪನಿ ಹೆಸರು ಇಲ್ಲಿ ನೋಡ್ಬೋದು. ಸೊ ರೊಕಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಸೊ ಇದೇ ಥರ ಲೆಟ್ ಅಸ್ ಕನ್ಸಿಡರ್ ಸಮ್ ಅದರ್ ಕಂಪನಿ ವಿಚ್ ವಿ ಹ್ಯಾವ್ ನಾಟ್ ಯೆಟ್ ಸಪ್ಲೈಡ್. ಸೊ ಫಾರ್ ಎಕ್ಸಾಂಪಲ್ ನಾವು ಹರಿಓಂ ಮಾರ್ಬಲ್ ತಗೋತೀವಿ ಅಂತ ತಿಳ್ಕೊಳ್ಳಿ. ಓಕೆ. ಸೊ ಹರಿಓಂ ಮಾರ್ಬಲ್ ವಿ ವಿಲ್ ಗೋ ಇನ್ ಟು ಗೂಗಲ್ ಅಂಡ್ ಚೆಕ್. ಸೊ ಹರಿಓಂ ಮಾರ್ಬಲ್ Limited Kenya. Okay. So in case namagile avrdu details irtati. Okay. So we'll go to their website and we'll check. Okay. Hariom Marble or enen madagattara. Okay. So this is the same strategy we will have to use. Okay. So here we got to see 3 products which we are good at. Okay. One is the Black Galaxy, P White, and this is Tan Brown. Okay. So ಈಗ ನಾನು ಏನು ಮಾಡಂಗಿಲ್ಲ. ಈಗ ಡೈರೆಕ್ಟ್ಲಿ ನಾನು ಈ 3 ಪ್ರಾಡಕ್ಟ್ಸ್ ಏನದಾವು ವಿ ಆಲ್ರೆಡಿ ಹ್ಯಾವ್ ದಮ್, ವಿ ಆಲ್ರೆಡಿ ಸೋರ್ಸ್ ದಮ್ ಫ್ರಮ್ ವೆರಿ ಗುಡ್ ಸಪ್ಲೈಯರ್ಸ್. ಸೊ ಈ 3 ಪ್ರಾಡಕ್ಟ್ಸ್ ಬಗ್ಗೆ ನಾನು ಎಲ್ಲಾನು ಡೀಟೇಲ್ಸ್ ತೆಗಿತೀನಿ ಅಂಡ್ ಐ ವಿಲ್ ಗಿವ್ CIF ಪ್ರೈಸ್ ಟು ದ ಕಸ್ಟಮರ್. CIF ಅಂತಂದ್ರೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೇಟ್ ಇನ್ಕ್ಲೂಡೆಡ್ ನಾನು ಪ್ರೈಸ್ ನಮ್ಮ ಕಸ್ಟಮರ್ಗೆ ಕೊಡ್ತೀನಿ. ಸೊ ಲೆಟ್ ಅಸ್ ಸಿ ನಾವು ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ಅವ್ರ ವೆಬ್ಸೈಟ್ನಲ್ಲಿ ನಾವು ಯಾವ್ದು 3 ಪ್ರಾಡಕ್ಟ್ ನೋಡಿದ್ವಿ. ಫಸ್ಟ್ ಥಿಂಗ್ ಇಸ್ ಬ್ಲಾಕ್ ಗ್ಯಾಲಕ್ಸಿ, ಟ್ಯಾನ್ ಬ್ರೌನ್ ಆ್ಯಂಡ್ ಪಿ ವೈಟ್. ಸೊ ಇದ್ರೊಳಗೆ ನಾವೀಗ ಒಂದು ಪ್ರಾಡಕ್ಟ್ ಕನ್ಸಿಡರ್ ಮಾಡತ್ತೀವಿ, ದಟ್ ಈಸ್ ಬ್ಲಾಕ್ ಗ್ಯಾಲಕ್ಸಿ. ಓಕೆ. ಸೊ ಬ್ಲಾಕ್ ಗ್ಯಾಲಕ್ಸಿ ಒಳಗೆ ನಾವು ಫಸ್ಟ್ ಏನು ಮಾಡ್ತೀವಿ, ವಿ ವಿಲ್ ಕ್ಯಾಲ್ಕುಲೇಟ್ ದ ಮಟೀರಿಯಲ್ ಕಾಸ್ಟ್. ಮಟೀರಿಯಲ್ ಕಾಸ್ಟ್ ಎಷ್ಟಾಗತ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ಲಸ್ ವಿ ವಿಲ್ ಆ್ಯಡ್ ಪ್ಯಾಕಿಂಗ್ ಕಾಸ್ಟ್ ಟು ಇಟ್. ಪ್ಯಾಕಿಂಗ್ ಕಾಸ್ಟ್ ಆದಮೇಲೆ ಲೋಡಿಂಗ್ ಕಾಸ್ಟ್ ಇನ್ ದ ಕಂಟೈನರ್ ನಾವೇನು ತರಿಸ್ತೀವಿ ಅದ್ರ ಮೇಲೆ ಲೋಡಿಂಗ್ ಮಾಡೋ ಕಾಸ್ಟ್ ಏನೈತಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಪ್ಲಸ್ ದ ಕಸ್ಟಮ್ ಕ್ಲಿಯರೆನ್ಸ್, ದೆನ್ ದ ಫ್ರೇಟ್ ಕಾಸ್ಟ್. ಸೊ ಕಸ್ಟಮ್ ಕ್ಲಿಯರೆನ್ಸ್ ಆಮೇಲೆ ಫ್ರೇಟ್ ಏನೈತಿ ನಿಮಗೆ CHA ಕಡೆಯಿಂದ ಗೊತ್ತಾಗ್ತೈತಿ. ಟ್ರಾನ್ಸ್ಪೋರ್ಟ್ ಇದು ನೀವು ಅರೇಂಜ್ ಮಾಡ್ಬೋದು. ಇದೆಲ್ಲ ಏನದಾವು ನಿಮಗೆ ಸಪ್ಲೈಯರ್ ಕಡೆಯಿಂದ ಡೀಟೇಲ್ಸ್ ಸಿಗ್ಬೋದು. ಸೊ ಆಫ್ಟರ್ ಆಲ್ ದಿಸ್ ನಿಮಗೇನು ಸಿಗ್ತೈತಿ, CIF ಅಂತಂದ್ರೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೇಟ್. CIF ಪ್ರೈಸ್ ಏನೈತಿ ಇದು ನಿಮ್ಮ ಕಸ್ಟಮರಿಗೆ ಬೇಕಾಗಿರ್ತೈತಿ. ಸೊ ಡೈರೆಕ್ಟ್ಲಿ ನೀವು CIF ಪ್ರೈಸ್ ಯಾವಾಗ ಕೊಡ್ತೀರಿ ಅವಾಗ ಕಸ್ಟಮರ್ ಏನೈತಿ ಕಂಪ್ಯಾರಿಸನ್ ಮೋಡ್ ಒಳಗೆ ಹೋಗ್ಬಿಡ್ತಾನೆ. ಅಂದ್ರೆ ಅವ ಎಕ್ಸಿಸ್ಟಿಂಗ್ ಎಕ್ಸ್ಪೋರ್ಟರ್ ಕಡೆಯಿಂದ ಎಷ್ಟು ಪರ್ಚೇಸ್ ಮಾಡತ್ತಾನ, ಆಮೇಲೆ ನೀವೇನು ಪ್ರೈಸ್ ಕೊಡತ್ತೀರಿ ಅವ ಕಂಪೇರ್ ಮಾಡಿ ನಿಮ್ಮ ಜೋಡಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ದಟ್ ಇಸ್ ವಾಟ್ ವಿ ವಾಂಟ್. ಸೊ ಸುಮ್ಮನೆ ಕಸ್ಟಮರ್ಸ್ ಜೋಡಿ ಇಂಟ್ರೊಡಕ್ಷನ್ ಕಾಲ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಸೊ ಐ ಆಮ್ ಕಾಲಿಂಗ್ ಫ್ರಮ್ ಸೋ ಅಂಡ್ ಸೋ ಕಂಪನಿ, ವಿ ಆರ್ ಇನ್ ಟು ಎಕ್ಸ್ಪೋರ್ಟ್ಸ್ ಆಫ್ ವಿ ಆರ್ ಗಿವಿಂಗ್ ಫೈನೆಸ್ಟ್ ಕ್ವಾಲಿಟಿ, ಗುಡ್ ಪ್ಯಾಕೇಜಿಂಗ್, ಟೈಮ್ಲಿ ಡೆಲಿವರಿ, ಅದು ಇದು ಅಂತ ಹೇಳಿ ಒಳಗಿಂದ ಎಲ್ಲ ಜನರೇಟ್ ಮಾಡಿ ಮೇಲ್ ಬರೀತೀರಿ. ನನ್ ಆಫ್ ದ ಕಸ್ಟಮರ್ಸ್ ಆರ್ ಗೋಯಿಂಗ್ ಟು ರೀಡ್ ಇಟ್. ಕಸ್ಟಮರ್ಸಿಗೆ ಡೈರೆಕ್ಟ್ಲಿ ನೀವು ಆನ್ ಪಾಯಿಂಟ್ ತೊಗೊಂಡ್ಬಂದ್ರಿ ಅಂತಂದ್ರೆ ಅವ್ನು ನಿಮ್ಮ ಜೋಡಿ ಮಾತಾಡ್ತಾನೆ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಅವ್ರದ್ದು ಆಗಲಿ ನಿಮ್ಮದು ಆಗಲಿ.